ನಮಸ್ಕಾರ. ಕನ್ನಡಿಗ ಕೆಎಲ್ ರಾಹುಲ್ ರವರ ಆರ್ಭಟಕ್ಕೆ ತತ್ತರಿಸಿತು ಚೆನ್ನೈ ಪಡೆ. ಡೆಲ್ಲಿ ವಿರುದ್ಧವೂ ಮುಗ್ಗರಿಸಿತು ಸಿಎಸ್ಕೆ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಚೆನ್ನೈ ಮತ್ತು ಡೆಲ್ಲಿ ನಡುವಿನ ಇಂದಿನ ಪಂದ್ಯ ಹೇಗಿತ್ತು ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಕನ್ನಡಿಗ ಕೆಎಲ್ ರಾಹುಲ್ ರವರ ಅಭಿಮಾನಿಯಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, IPL 2025ರಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಅತ್ಯುತ್ತಮ ಪ್ರದರ್ಶನವನ್ನ ಮುಂದುವರಿಸಿದೆ. ಮತ್ತೊಂದೆಡೆ 5 ಬಾರಿಯ ಚಾಂಪಿಯನ್ ಆಗಿರತಕ್ಕಂತ ಚೆನ್ನೈ ಸೂಪರ್ ಕಿಂಗ್ಸ್ ನ ಸೋಲಿನ ಸರಣಿ ಸತತ 4ನೇ ಪಂದ್ಯದಲ್ಲಿಯೂ ಮುಂದುವರೆದಿದೆ ಸ್ನೇಹಿತರೆ. ಇಂದು ಚೆನ್ನೈನ ಚೇಪಾಕ್ ಕ್ರೀಡಾಂಗಣದಲ್ಲಿ ನಡೆದ IPL ನ 17ನೇ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನ 25 ರನ್ಗಳಿಂದ ಸೋಲುಣಿಸಿದೆ. ಈ ಮೂಲಕ ತನ್ನ ಅಜೇಯ ಓಟವನ್ನ ಮುಂದುವರಿಸಿದೆ. ಇದರೊಂದಿಗೆ ದೆಹಲಿ ಈ ಆವೃತ್ತಿಯಲ್ಲಿ ಹ್ಯಾಟ್ರಿಕ್ ಗೆಲುವು ಸಾಧಿಸಿ ಪಾಯಿಂಟ್ಸ್ ಟೇಬಲ್ ನಲ್ಲಿ ಮೊದಲ ಸ್ಥಾನಕ್ಕೇರಿದೆ ಸ್ನೇಹಿತರೆ. ಇದಲ್ಲದೆ IPL ಇತಿಹಾಸದಲ್ಲಿ ಇದೇ ಮೊದಲ ಬಾರಿ ಚೆನ್ನೈ ತಂಡವನ್ನ ಡೆಲ್ಲಿ ಚೇಪಾಕ್ ಅಂಗಳದಲ್ಲಿ ಬೀಟ್ ಮಾಡಿದೆ ಬಂಧುಗಳೇ. ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಡೆಲ್ಲಿ ತಂಡದ ನಾಯಕ ಅಕ್ಷರ್ ಪಟೇಲ್ ಮೊದಲು ಬ್ಯಾಟಿಂಗ್ ಮಾಡುವ ಆಯ್ಕೆಯನ್ನ ಆಯ್ದುಕೊಳ್ಳುತ್ತಾರೆ. ಅದರಂತೆ ಇನ್ನಿಂಗ್ಸ್ ಆರಂಭಿಸಿದ ಡೆಲ್ಲಿ ತಂಡಕ್ಕೆ ಮೊದಲ ಓವರ್ನಲ್ಲಿ ಆಘಾತ ಎದುರಾಗಿತ್ತು. ಜೇಕ್ ಫ್ರೆಸರ್ ಮೆಕ್ಗರ್ಗ್ ರವರು ಡಕ್ಔಟ್ ಆದರು. ಆದರೆ ಅದಾದ ಬಳಿಕ ಜೊತೆಯಾದ ಕನ್ನಡಿಗ ಕೆಎಲ್ ರಾಹುಲ್ ಹಾಗೂ ಅಭಿಷೇಕ್ ಪೋರೆಲ್ ಇನ್ನಿಂಗ್ಸ್ ಜವಾಬ್ದಾರಿಯನ್ನ ಹೊತ್ತುಕೊಂಡರು. ಇವರಿಬ್ಬರ ನಡುವೆ 2ನೇ ವಿಕೆಟ್ಗೆ ಮುರಿಯದ ಅರ್ಧ ಶತಕದ ಜೊತೆ ಆಟವು ಕಂಡು ಬಂದಿತು. ಅದರಲ್ಲಿಯೂ ಅಭಿಷೇಕ್ ಪೋರೆಲ್ ಪವರ್ ಪ್ಲೇನಲ್ಲಿ ಪವರ್ ಹಿಟ್ಟಿಂಗ್ ಆಟವನ್ನಾಡುವ ಮೂಲಕ ಸಿಎಸ್ಕೆ ಬೌಲರ್ಗಳನ್ನ ಬೆಂಡೆತ್ತಿದರು ಸ್ನೇಹಿತರೆ. ಅಂತಿಮವಾಗಿ ಅಭಿಷೇಕ್ ಪೋರೆಲ್ 20 ಎಸೆತಗಳಿಂದ 33 ರನ್ ಕಲೆ ಹಾಕಿ ಸರ್ ರವೀಂದ್ರ ಜಡೇಜರವರಿಗೆ ವಿಕೆಟ್ ಒಪ್ಪಿಸಿದರು. ಆದ್ಯಾಗೂ ಮತ್ತೊಂದು ಕಡೆ ಕನ್ನಡಿಗ ಕೆಎಲ್ ರಾಹುಲ್ ತಮ್ಮ ಉತ್ತಮ ಇನ್ನಿಂಗ್ಸ್ ಮುಂದುವರಿಸಿದರು ಸ್ನೇಹಿತರೆ. ಇವರಿಗೆ ನಾಯಕ ಅಕ್ಷರ್ ಪಟೇಲ್ ಕೂಡ ಒಂದೆಡೆ ಸಾಥ್ ನೀಡಿದರು ಅಂತಾನೆ ಹೇಳಬಹುದು. ಬಂದ ತಕ್ಷಣ 6 ನೊಂದಿಗೆ ಆರಂಭಿಸಿದ ಅಕ್ಷರ್ ಪಟೇಲ್ ರವರ ಇನ್ನಿಂಗ್ಸ್ 21 ರನ್ಗಳಿಗೆ ಅಂತ್ಯವಾಯಿತು ಸ್ನೇಹಿತರೆ. ಅದಾದ ಬಳಿಕ ಸಮೀರ್ ರಿಜ್ವಿ ಕೂಡ 20 ರನ್ ಬಾರಿಸಿ ತಂಡದ ಮೊತ್ತವನ್ನ ಏರಿಸುವಲ್ಲಿ ಸಹಾಯ ಮಾಡಿದರು. ಈ ಮಧ್ಯೆ ಕನ್ನಡಿಗ ಕೆಎಲ್ ರಾಹುಲ್ 33 ಎಸೆತಗಳಿಂದ ಆಕರ್ಷಕ ಅರ್ಧ ಶತಕ ಸಿಡಿಸಿದರು. ಇದರೊಂದಿಗೆ IPL ಇತಿಹಾಸದಲ್ಲಿ ಚೆನ್ನೈ ವಿರುದ್ಧ 5ನೇ ಅರ್ಧ ಶತಕ ಸಿಡಿಸಿದ ವಿಶ್ವ ದಾಖಲೆಯನ್ನ ರಾಹುಲ್ ನಿರ್ಮಿಸಿದರು. ಇನ್ನು ಕೊನೆಯಲ್ಲಿ ಟೆಸ್ಟ್ ಅಂಡ್ ಸ್ಟಬ್ಸ್ ಅಜೇಯ 22 ರನ್ ಬಾರಿಸಿ ತಂಡದ ಮೊತ್ತವನ್ನು 160ರ ಗಡಿ ದಾಟಿಸಿದರು. ಅಂತಿಮವಾಗಿ ಕನ್ನಡಿಗ ಕೆಎಲ್ ರಾಹುಲ್ 51 ಎಸೆತಗಳಿಂದ 3 ಸಿಕ್ಸ್ ಹಾಗೂ 6 4ಗಳೊಂದಿಗೆ 150ರ ಸ್ಟ್ರೈಕ್ ರೇಟ್ ನಲ್ಲಿ 77 ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು. ಇದರೊಂದಿಗೆ ಡೆಲ್ಲಿ ಕ್ಯಾಪಿಟಲ್ಸ್ ನಿಗದಿತ 20 ಓವರ್ಗಳಲ್ಲಿ 6 ವಿಕೆಟ್ ಕಳೆದುಕೊಂಡು 183 ರನ್ ಕಲೆ ಹಾಕಿತು. 184 ರನ್ಗಳ ಗುರಿಯನ್ನ ಬೆನ್ನಟ್ಟಿದಂತ ಚೆನ್ನೈ ತಂಡಕ್ಕೆ ಡೆಲ್ಲಿ ಬೌಲರ್ಗಳು ಶಾಕ್ ನೀಡಿದರು ಸ್ನೇಹಿತರೆ. ಪವರ್ ಪ್ಲೇನಲ್ಲಿ ಪ್ರಮುಖ 3 ವಿಕೆಟ್ಗಳನ್ನ ಕಬಳಿಸುವ ಮೂಲಕ ಚೆನ್ನೈ ತಂಡವನ್ನ ಬ್ಯಾಕ್ ಫುಟ್ ಗೆ ತಳ್ಳಿದರು. ಈ ಒಂದು ಪಂದ್ಯದಲ್ಲಿ ಡೆವಾನ್ ಕಾನ್ವೆ ಆರಂಭಿಕರಾಗಿ ಕಣಕ್ಕಿಳಿದರು. ವಿಶೇಷವಾದದ್ದೇನು ಕೂಡ ಮಾಡಿರಲಿಲ್ಲ. ರಚಿನ್ ರವೀಂದ್ರ 3 ರನ್ ಬಾರಿಸಿ ಪೆವಿಲಿಯನ್ ಸೇರಿಕೊಂಡರೆ ನಾಯಕ ಋತುರಾಜ್ ಗಾಯಕ್ವಾಡ್ 5 ರನ್ಗಳಿಗೆ ಬ್ಯಾಟ್ ಎತ್ತಿಟ್ಟರು. ಇದಾದ ಬಳಿಕ ಡೆವಾನ್ ಕಾನ್ವೆ ಕೂಡ 13 ರನ್ಗಳಿಗೆ ಸುಸ್ತಾದರು. ಅದಾದ ಬಳಿಕ ಜೊತೆಯಾದ ವಿಜಯ್ ಶಂಕರ್ ಹಾಗೂ ಶಿವಮ್ ದುಬೆ ತಂಡಕ್ಕೆ ಕೊಂಚ ಆಸರೆಯಾಗುವ ಸೂಚನೆ ನೀಡಿದರಾದರೂ ಕೂಡ ಶಿವಮ್ ದುಬೆ 18 ರನ್ ಬಾರಿಸಿ ವಿಪ್ರಜ್ ನಿಗಮ್ ರವರಿಗೆ ವಿಕೆಟ್ ಒಪ್ಪಿಸಿದರು. ಆದ್ಯಾಗೂ ಸತತ 4 ಜೀವದಾನಗಳ ಲಾಭವನ್ನು ಪಡೆದುಕೊಂಡ ವಿಜಯ್ ಶಂಕರ್ ಅಜೇಯ 69 ರನ್ಗಳ ಇನ್ನಿಂಗ್ಸ್ ಆಡಿದರಾದರೂ ಕೂಡ ತಂಡಕ್ಕೆ ಗೆಲುವು ತಂದುಕೊಳ್ಳಲು ಇವರಿಂದ ಸಾಧ್ಯವಾಗಲಿಲ್ಲ. ಈ ಮಧ್ಯೆ ರವೀಂದ್ರ ಜಡೇಜಾ 2 ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು. ಮತ್ತೊಂದು ಕಡೆ ಮಹೇಂದ್ರ ಸಿಂಗ್ ಧೋನಿ 26 ಎಸೆತಗಳಿಂದ 30 ರನ್ಗಳ ಅಜೇಯ ಇನ್ನಿಂಗ್ಸ್ ಆಡಿದರು. ಮುಖ್ಯವಾಗಿ ಚೆನ್ನೈ ತಂಡ 20 ಓವರ್ಗಳಲ್ಲಿ 5 ವಿಕೆಟ್ ಕಳೆದುಕೊಂಡು 158 ರನ್ ಕಲೆ ಹಾಕಲಷ್ಟೇ ಶಕ್ತವಾಯಿತು. ಇದರೊಂದಿಗೆ 25 ರನ್ಗಳ ಹೀನಾಯ ಸೋಲು ಕಂಡಿದೆ.